ಗಾರ್ಡನ್ ಸಿಟಿ ಬೆಂಗಳೂರು ಸದ್ಯ ಗಾರ್ಡನ್ ಸಿಟಿಯಾಗಿ ಉಳಿದಿಲ್ಲ. ಕಾಂಕ್ರೀಟ್ ರಸ್ತೆಗಳ ಮಧ್ಯೆ ಈಗ ಎಲ್ಲೆಡೆ ಕಾಮಗಾರಿಗಳಿಂದ ಧೂಳಿನ ಸಿಟಿಯಾಗಿ ಬದಲಾಗಿದೆ. ಅದರಲ್ಲೂ ಈ ರಸ್ತೆ ಅಂದ್ರೆ ಸಾಕು, ಜನ ಬೆಚ್ಚಿ ಬೀಳ್ತಾರೆ. ಅಷ್ಟಕ್ಕೂ ಯಾವುದು ಆ ರಸ್ತೆ ಅಂತೀರಾ? ಅಲ್ಲೇನಾಗಿದೆ ಅಂತೀರಾ? ತೋರಿಸ್ತೀವಿ ನೋಡಿ. ಇದು ಬಸವೇಶ್ವರ ನಗರದ ಮುಖ್ಯ ರಸ್ತೆ. ಕಳೆದ 3 ತಿಂಗಳಿನಿಂದ ಇಲ್ಲಿ ಜಲಮಂಡಳಿಯಿಂದ ಪೈಪ್ ಅಳವಡಿಸುವ ಕಾರ್ಯ ನಡೆಯುತ್ತಿದೆ. ಕಾಮಗಾರಿ ಏನೋ ಶುರುವಾಯಿತು, ಆದರೆ ಇಲ್ಲಿ ಕೆಲಸ ಮಾತ್ರ ಅಂತ್ಯ ಕಾಣುತ್ತಿಲ್ಲ. ಕೆಲ ದಿನಗಳ ಹಿಂದೆ ಕಾಮಗಾರಿ ವೇಳೆ ಸಿಬ್ಬಂದಿಗೆ ಕರೆಂಟ್ ಶಾಕ್ ಹೊಡೆದಿತ್ತು. ಹೀಗಾಗಿ ಕೆಲಸ ಅರ್ಧಕ್ಕೆ ನಿಂತಿದೆ. ಇದನ್ನ ಮುಂದುವರಿಸುವ ಕಾರ್ಯ ಮಾತ್ರ ಆಗಿಲ್ಲ. ಕಾಮಗಾರಿಗಳಿಂದ ರಸ್ತೆಗಳು ಅಗಿಯೋದ್ರಿಂದ ಜನರು ಈ ಸಮಸ್ಯೆಯಿಂದ ಹೈರಾಣಾಗಿದ್ದಾರೆ. ಸದ್ಯಕ್ಕೆ ನಾನೀಗ ಶಿವನಗರದಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿರಬಹುದು, BWSSB ಇಂದ ಕಾಮಗಾರಿಯನ್ನ ಮಾಡಲಾಗ್ತಿದೆ. ಅಂದ್ರೆ ಪೈಪ್ಗಳನ್ನ ಅಳವಡಿಸುವಂತಹ ಕಾಮಗಾರಿ ಮಾಡ್ತಿದ್ದಾರೆ. ಆದ್ರೆ ಶುರುವಾಗಿ 3 ತಿಂಗಳಾದರೂ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಜಲಮಂಡಳಿ, BBMP ಹಾಗೂ ಬೆಸ್ಕಾಂ ಒಂದೇ ಟೈಮ್ನಲ್ಲಿ ನಡೆಸುತ್ತಿರುವ ಕಾಮಗಾರಿಯೇ ಇದಕ್ಕೆಲ್ಲ ಕಾರಣ ಎನ್ನಲಾಗ್ತಿದೆ. ಇನ್ನು ಈ ಕಾಮಗಾರಿ ಸ್ಥಳದಲ್ಲಿ ಬ್ಯಾರಿಕೇಡ್ ಕೂಡ ಹಾಕಿಲ್ಲ. ಹೀಗಾಗಿ ಸವಾರರು ಆತಂಕದಲ್ಲೇ ನಿತ್ಯ ಸಂಚರಿಸಬೇಕಾಗಿದೆ. ಕಷ್ಟ ಇದೆ ಇಲ್ಲಿ ಹೋಗೋಕ್ಕೆ. ಸರಿ ಮಾಡಿಬಿಡ್ಬೇಕು, ಅದು ಮಾಡೋದಾದರೆ. ಇಲ್ಲ ಅಂದರೆ ಮುಚ್ಚಿಬಿಡ್ಬೇಕು. ಪಬ್ಲಿಕ್ ತೊಂದರೆ ಆಗುತ್ತೆ. ಗಾಡಿನೇ ಆಕ್ಸಿಡೆಂಟ್ ಆಗ್ಬಿಡ್ತಮ್ಮ ಇಲ್ಲಿ ಆಟೋದಲ್ಲಿ. ಇಲ್ಲ ಅದರಿಂದ ನಾವೇನೋ ಬಂದರೆ ನಾವು ಈ ಕಡೆ ಹೋಗ್ಬೇಕು, ತೊಂದರೆ ಇದೆ. ಅಗದ್ಬಿಟ್ಟು ಪೈಪ್ ಹಾಕಿದ್ದಾರೆ. ಬಟ್ ಏನಂದರೆ ಇನ್ನೂ ಕೆಲಸ ಮಾಡಲಿಲ್ಲ. ಕರೆಂಟ್ ಶಾಕ್ ಹೊಡಿತು ಅಂತ ಏನೋ ಬಿಟ್ಬಿಟ್ಟು ಹೊಂಟಾಗಿದ್ದಾರೆ. ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲರಿಗೂ. ಇವಾಗ ನೋಡಿ, ನಾನೇ ಅಲ್ಲಿ ಬೀಳ್ತಾ ಇದ್ದೆ. ಇಲ್ಲಿ ಮುಂದೆ ಸ್ಕಿಡ್ ಆಗ್ತಾ ಇತ್ತು. ಅದು ಮಾಡಿದ ತಕ್ಷಣ ಇಮಿಡಿಯೇಟ್ ಮುಚ್ಚಬೇಕಲ್ವಾ? ಅದೇ ನಮ್ಮದು ಜವಾಬ್ದಾರಿ. ಅದು ಯಾರು ಜವಾಬ್ದಾರಿ ತೊಗೊಂಡು ಮಾಡ್ತಾ ಇಲ್ಲ. ಎಲ್ಲ ಕಡೆನೂ ಈ ಥರನೇ ಅಗಿತಾ ಇದ್ದಾರೆ. ನಮಗೆ ಗೊತ್ತಾಗ್ತಾ ಇದೆ ಏನೋ ಹೊಸ ಪೈಪ್ಲೈನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅದನ್ನು ಇಮಿಡಿಯೇಟ್ ಆಗಿ ಮುಚ್ಚಬೇಕಲ್ವಾ? ಜನರಿಗೆ, ಪಬ್ಲಿಕ್ಗೆ ತುಂಬ ಹಿಂಸೆ ಆಗ್ತಾ ಇದೆ ಇದರಿಂದ. ಹಿಡಿದ ಕೆಲಸವನ್ನ ನಿಗದಿತ ಸಮಯದಲ್ಲಿ ಮುಗಿಸೋ ಕೆಲಸ ಈ BBMP ಜಲಮಂಡಳಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ. ಇನ್ನಾದರೂ ಅಧಿಕಾರಿಗಳು ಕಾಮಗಾರಿಗೆ ಚುರುಕು ಮುಟ್ಟಿಸ್ತಾರಾ? ಕಾದು ನೋಡಬೇಕು. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.